ಈಗ ಹೊರಗೆ ತುಂಬಾ ಬಿಸಿಲು ಇರುವುದರಿಂದ ನಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಷನ್ ಬೇಕೇ ಬೇಕು. ನಾವು ಹೊರಗೆ ಹೋದಾಗ ಸನ್ ಟ್ಯಾನ್ ಅದೆಲ್ಲ ಆಗುದು ಕಾಮನ್. ಅದಕ್ಕೆ ನಾವು ಒಂದು ಒಳ್ಳೆಯ ಸೊಲ್ಯೂಷನ್ ಅನ್ನು ತಕೊಂಡು ಬಂದಿದ್ದೇವೆ. ಅದು ಯಾವ್ದಂತ ಹೇಳಿದ್ರೆ ಮಾಮಾ ಅರ್ತ್ ಅವರ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್. ಈ ಬಿಸಿಲಿಗೆ ನಮಗೆ ಅಗತ್ಯವಾಗಿ ಸನ್ಸ್ಕ್ರೀನ್ ಬೇಕೇ ಬೇಕು. ಈ ಮಾಮಾ ಅರ್ತ್ ಅವರ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಅಲ್ಲಿ ಕೀ ಇಂಗ್ರೀಡಿಯೆಂಟ್ಸ್ ಆಗಿ ವಿಟಮಿನ್ ಸಿ ಮತ್ತೆ ಅರಿಶಿನ ಕೂಡ ಉಂಟು. ಈ ವಿಟಮಿನ್ ಸಿ ನಮ್ಮ ಸ್ಕಿನ್ ಅನ್ನು ಬ್ರೈಟ್ನೆಸ್ ಆಗಿ ಮಾಡಲಿಕ್ಕೆ ಬಾರಿ ಒಳ್ಳೆಯದು. ಹಾಗೆ ಅರಿಶಿನದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಸನ್ಬರ್ನ್ ಅನ್ನು ಕಡಿಮೆ ಮಾಡ್ತದೆ, ಹಾಗೆ ಗ್ಲೋ ಕೂಡ ಕೊಡ್ತದೆ. ಇದರಲ್ಲಿ SPF 50 ಮತ್ತೆ PA++++ ಪ್ರೊಟೆಕ್ಷನ್ ಇರುವುದರಿಂದ ಲಾಂಗ್ ಲಾಸ್ಟಿಂಗ್ ಕೂಡ ಇರ್ತದೆ. ಈ ಸನ್ಸ್ಕ್ರೀನ್ ಟಾಕ್ಸಿನ್ ಫ್ರೀ ಕೂಡ. ನೀವು ಅಪ್ಲೈ ಮಾಡೋದು ನೋಡಬಹುದು, ಎಷ್ಟು ಖುಷಿ ಆಗ್ತದೆ ಹಚ್ಚುವಾಗ. ಲೈಟ್ ವೇಟ್ ಮತ್ತೆ ಯಾವುದೇ ತರಹದ ವೈಟ್ ಕಾಸ್ಟ್ ಬಿಡುವುದಿಲ್ಲ. ಮತ್ತೆ ಇದು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ, ಹಾಗಾಗಿ ಇದನ್ನು ಪ್ರತಿನಿತ್ಯ ಎಲ್ರಿಗೂ ಕೂಡ ಹಚ್ಚಬಹುದು. ನೋಡಿ ನಾನು ಹಚ್ಚೋದು ನೋಡ್ಬೋದು ನಿಮ್ಗೆ ಎಷ್ಟು ಒಳ್ಳೆ ರೀತಿಯ ಗ್ಲೋ ಬಂದಿದೆ ಅಂತ ಹೇಳಿ. ನಾನು ಹಚ್ಚಿದ್ದೇನೆ ನೋಡಿ, ಎಷ್ಟು ಖುಷಿ ಆಗ್ತದೆ. ಹಾಗೆ ಒಳ್ಳೆ ರೀತಿಯಲ್ಲಿ ಗ್ಲೋ ಬಂದಿದೆ, ಹಾಗೆ ಎಷ್ಟು ಚಂದ ಸ್ಕಿನ್ ಗೆ ಅಬ್ಸರ್ವ್ ಆಗಿದೆ ನೋಡ್ಬೋದು. ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡ್ತದೆ, ಯಾವುದೇ ರೀತಿಯ ಅಂಟು ಕೂಡ ಇರುವುದಿಲ್ಲ ಈ ಮಾಮಾ ಅರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಅಲ್ಲಿ. ಈ ಸಮ್ಮರ್ ಸೀಸನ್ ಗೆ ಉಂಟಲ್ಲ, ಇದು ಬೆಸ್ಟ್ ಸನ್ಸ್ಕ್ರೀನ್. ಇದು ಒಂದೇ ಸಲ ಅಪ್ಲೈ ಮಾಡಿದ್ದು ಎಷ್ಟು ಶೈನಿಂಗ್ ಬರ್ತಾ ಉಂಟು, ಎಷ್ಟು ಶೈನಿಂಗ್ ಕಾಣ್ತಾ ಉಂಟು ಅಂತ ಹೇಳಿ. ಹಾಗೆ ಇದರಲ್ಲಿ SPF 50 ಮತ್ತೆ PA++++ ಇರೋದ್ರಿಂದ ಲಾಂಗ್ ಲಾಸ್ಟಿಂಗ್ ಸನ್ ಪ್ರೊಟೆಕ್ಟ್ ಕೊಡ್ತದೆ. ಈ ಸನ್ಸ್ಕ್ರೀನ್ ಅನ್ನು ಉಂಟಲ್ಲ ಪ್ರತಿದಿನ ಹಚ್ಚಬಹುದು, ಹಾಗೆ ಎಲ್ಲರೂ ಕೂಡ ಹಚ್ಚಬಹುದು. ಮಾಮಾ ಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಉಂಟು, ಅದರಲ್ಲಿ ಕೂಡ ನಿಮಗೆ ಪರ್ಚೇಸ್ ಮಾಡಬಹುದು. ಅದರಲ್ಲಿ ನೀವು ನಮ್ಮ ಕೂಪನ್ ಕೋಡ್ ಹಳ್ಳಿ 2025 ಅದನ್ನು ಹಾಕಿದ್ರೆ ನಿಮಗೆ 20% ಡಿಸ್ಕೌಂಟ್ ಅಲ್ಲಿ ಸಿಗ್ತದೆ. ಹಾಗೆ ನಿಮ್ಗೆ ಬೇರೆ ಶಾಪಿಂಗ್ ಆಪ್ ಬರ್ತದಲ್ಲ, ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಮತ್ತೆ ಪರ್ಪಲ್, ಅಲ್ಲಿ ಕೂಡ ನಿಮ್ಗೆ ಇದು ಸಿಗ್ತದೆ. ಅಲ್ಲಿ ಕೂಡ ನಿಮ್ಗೆ ಪರ್ಚೇಸ್ ಮಾಡಬಹುದು. ಮತ್ತೆ ಅಲ್ಲಿ ಶಾಪಿಂಗ್ ವೆಬ್ಸೈಟ್ ಮಾತ್ರ ಅಲ್ಲ, ನಿಮ್ಗೆ ಹತ್ತಿರದ ನಿಮ್ಮ ಸ್ಟೋರ್ ಇರ್ತದಲ್ಲ, ಅಲ್ಲಿ ಸಹ ನಿಮ್ಗೆ ಇದನ್ನು ಪರ್ಚೇಸ್ ಮಾಡಬಹುದು. ಈ ಸನ್ಸ್ಕ್ರೀನ್ ಅನ್ನು ನಿಮ್ಮ ನಿಯರೆಸ್ಟ್ ಸ್ಟೋರಿಗೆ ಹೋಗಿ ಪರ್ಚೇಸ್ ಮಾಡಬಹುದು, ಅಥವಾ ನಿಮ್ಗೆ ಆನ್ಲೈನ್ ಶಾಪ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿ ಉಪಯೋಗಿಸಿದ ನಂತರ ಹೇಗಿತ್ತು ನಿಮ್ಮ ಅಭಿಪ್ರಾಯವನ್ನು ಅವರ ವೆಬ್ಸೈಟ್ ಮೂಲಕ, ಮಾಮಾ ಅರ್ತ್ ಅವರ ವೆಬ್ಸೈಟ್ ಉಂಟು ಅಲ್ಲಿ ಕೂಡ ತಿಳಿಸಿ. ಅವರಿಗೆ ಆ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಅವರು ಪ್ರತಿದಿನ ಅವರು ಹೊಸತಾದ ಇನೋವೇಟಿವ್ ರಿಸರ್ಚ್ ಅನ್ನು ಮಾಡ್ತಾ ಇರ್ತಾರೆ. ಹಾಗೆ ಅವರು ಫೀಡ್ಬ್ಯಾಕ್ ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ಫೀಡ್ಬ್ಯಾಕ್ ನಾವು ಕೊಡೋದ್ರಿಂದ ಅವರಿಗೆ ಇನ್ನೂ ಕೂಡ ಅಪ್ಗ್ರೇಡ್ ಅಂದ್ರೆ ಹೊಸ ರೀತಿಯ ರಿಸರ್ಚ್ ಅನ್ನು ಮಾಡ್ಲಿಕ್ಕೆ, ಅವ್ರಿಗೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಹಾಗೆ ಎಲ್ಲರೂ ಕೂಡ ಸನ್ಸ್ಕ್ರೀನ್ ಅನ್ನು ಬಳಸಿ, ಬಿಸಿಲಿಗೆ ಬಳಸಿ, ಹಾಗೆ ಉಪಯೋಗಿಸಿ, ಪರ್ಚೇಸ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಅನುಭವ. ಹಾಗೆ ಫೀಡ್ಬ್ಯಾಕ್ ಅನ್ನು ಕೂಡ ಅವರ ವೆಬ್ಸೈಟ್ ಅಲ್ಲಿ ತಿಳಿಸಿ. ನೋಡಿ, ಇವತ್ತೊಂದು ಖುಷಿಯ ವಿಚಾರ ಉಂಟು. ಎಂತ ಗೊತ್ತುಂಟ, ನಮಗೆ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ. ನಿಮಗೆ ಗೊತ್ತಿರ್ಬೋದು ಸಿಲ್ವರ್ ಪ್ಲೇ ಬಟನ್ ಯಾಕೆ ಸಿಗುದು ಅಂತ ಹೇಳಿ. ಇದು ನಿಮ್ಗೆ ನಮ್ಮ ಪ್ರೊಫೈಲ್ ಓಪನ್ ಮಾಡೋಗೊಂದು ಬರ್ತದಲ್ಲ, ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇಷ್ಟುಂಟು ಅಂತ ಹೇಳಿ. ಅಂದ್ರೆ 1 ಲಕ್ಷ ಸಬ್ಸ್ಕ್ರೈಬರ್ಗಿಂತ ಜಾಸ್ತಿ, 1 ಲಕ್ಷ ಕ್ರಾಸ್ ಆದ್ರೆ ಪ್ರತಿಯೊಬ್ಬ ಯೂಟ್ಯೂಬರಿಗೆ ಸಿಲ್ವರ್ ಪ್ಲೇ ಬಟನ್ ಸಿಗ್ತದೆ. ನಮಗೆ ಇದು 2ನೇ ಸಲ ಸಿಲ್ವರ್ ಪ್ಲೇ ಬಟನ್ ಸಿಗುದು. ಫಸ್ಟ್ ಚಾನಲ್ ನಮ್ಮದುಂಟಲ್ಲ, ಹಳ್ಳಿ ಮನೆ ವ್ಲಾಗ್ ರೆಸಿಪೀಸ್, ಅದರಲ್ಲಿ ಸಿಕ್ಕಿತ್ತು. ಅದರಲ್ಲಿ ನಾವು ಚಾನಲ್ ಕ್ರಿಯೇಟ್ ಮಾಡಿ 5 ತಿಂಗಳಲ್ಲೇ ಸಿಕ್ಕಿತ್ತು. 5 ತಿಂಗಳಲ್ಲೇ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ರು. ಇದರಲ್ಲಿ ಕೂಡ ಈ ಸಲ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಎಷ್ಟು 1.5 ವರ್ಷ ಕಳೆಯಿತು ಚಾನಲ್ ಕ್ರಿಯೇಟ್ ಮಾಡಿದ್ದು. ಹಾಗೆ ಇದರಲ್ಲಿ ಕೂಡ 1 ಲಕ್ಷ ಕ್ರಾಸ್ ಆದದಕ್ಕೆ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ. ಸಿಲ್ವರ್ ಪ್ಲೇ ಬಟನ್ ಸಿಗುದು ನಿಮ್ಗೆ ಗೊತ್ತಿರ್ಬೋದು, ನಮಗೆ ಹೊರಗಿನ ದೇಶ ಬರ್ತದಲ್ಲ, ಹೊರಗಿನ ದೇಶ ಅಂತ ದುಬೈ, ಅದರಲ್ಲಿ ಅಡ್ರೆಸ್ ಉಂಟು, ನಿಮ್ಗೆ ಮತ್ತೆ ತೋರಿಸ್ತೇನೆ, ಅಲ್ಲಿಂದ ಬರುದು. ಹಾಗೆ ನಮ್ಗೆ ಸಿಕ್ಕಿದೆ, ಅದನ್ನ ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸುವ ಖುಷಿ ಆಗ್ತಾ ಉಂಟು. ಇದು ಸಿಕ್ಕಿದ್ದು ಇದಕ್ಕೆಲ್ಲ ಕಾರಣ ನೀವೇ, ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡಿದ್ದೀರಿ, ತುಂಬಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿದಾಗೆ, ನೀವು ಸಪೋರ್ಟ್ ಮಾಡಿದ್ರಿಂದ ನಮಗೆ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ. ನಿಮ್ಗೆ ಅದನ್ನ ಅನ್ಬಾಕ್ಸ್ ಮಾಡಿ ತೋರಿಸುವ. ಫ್ರಂಟ್ ಆಚೆ ಸೈಡ್ ಈ ರೀತಿ ಉಂಟು ನೋಡಿ. ಈ ಸಲದ್ದು ಸಿಲ್ವರ್ ಪ್ಲೇ ಬಟನ್ ಚಿಕ್ಕದು, ಸ್ವಲ್ಪ ಚಿಕ್ಕದು. ಈ ಸಲ ಚಿಕ್ಕದು, ಆ ಸಲ ದೊಡ್ಡದಿತ್ತು. ಅದೇನಂತ ಈ ಸಲ ಚಿಕ್ಕದು ಮಾಡಿದ್ದಾರೆ. ಅದರಲ್ಲಿ ಹೇಗೆ ಉಂಟು ಅಂತೇಳಿ ನೋಡಿ. ನಿಮ್ಗೆ ಇದರದ್ದು ಅಡ್ರೆಸ್ ಅದು ನೋಡಿ, ಯುನೈಟೆಡ್ ಸ್ಟೇಟ್, ಅಲ್ಲಿಂದ ಹೊರಗಿನ ದೇಶದಿಂದ ಬರುದದು ನೋಡಿ. ಈ ರೀತಿ ಸಿಕ್ಕಿದೆ. ಇದು ಆಗ್ಲೇ ಓಪನ್ ಮಾಡಿ ಆಯ್ತು, ಸಿಗುವಾಗಲೇ ಖುಷಿಯಿಂದ. ಹಾಗೆ ವಾಪಸ್ ಓಪನ್ ಮಾಡೋಣ. ಹೀಗೆ ಇದು ಉಲ್ಟಾ ಆಯ್ತು, ಓಪನ್ ಇರಲಿ. ಇದು ಸರ್ಟಿಫಿಕೇಟ್ ಸಿಗ್ತದೆ. ಈ ಅವಾರ್ಡ್ ಸಿಗುವಾಗ ಈ ರೀತಿಯ ಸರ್ಟಿಫಿಕೇಟ್ ನಿಮ್ಗೆ ಗೊತ್ತಿರ್ಬೋದು. ಅದು ಇರ್ತಾರಲ್ಲ ಎಂತದ್ದು ಹಾಳಾಗಿ ಹಾಗೆ ಆಗಿರ್ಬೋದು ಅಂತ ಅನಿಸ್ತದೆ. ಎಂತದ್ದು ಇರ್ಲಿಲ್ಲ, ಎಂತದ್ದು ಇತ್ತು. ನೋಡಿ, ಈ ಸಲ ಸಿಲ್ವರ್ ಪ್ಲೇ ಬಟನ್ ಇಷ್ಟು ಚಿಕ್ಕದು ನೋಡಿ. ಇದು ಅಲ್ಲಿಂದ ಸರ್ಟಿಫಿಕೇಟ್ ಸಿಗ್ತದೆ ಅದು ಸಿಗುವಾಗ ನೋಡಿ.
ಈ ಸಲದ ಸಿಲ್ವರ್ ಪ್ಲೇ ಬಟನ್ ಆಗ್ಲೇ ಖುಷಿ ಆಗ್ತದೆ. ಚಿಕ್ಕದಲ್ಲ, ಚಿಕ್ಕದು ಪ್ಲಾಸ್ಟಿಕ್ ಅದನ್ನು ಓಪನ್ ಮಾಡಿ ಪ್ಲಾಸ್ಟಿಕ್ ನೋಡಿ ಈ ರೀತಿ ಉಂಟು ಸಿಲ್ವರ್ ಪ್ಲೇ ಬಟನ್. ನೋಡಿ ಅಲ್ಲಿ ಪಾಸಿಂಗ್ 1 lakh ಸಬ್ಸ್ಕ್ರೈಬರ್ಸ್. ಈ ಅವಾರ್ಡ್ ಸಿಗ್ಲಿಕ್ಕೆ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದವರಿಗೆ. ಆ ಸಲದ್ದು ತನ್ನಿ ಅಂತೆ ನೋಡಿ, ಆ ಸಲದ್ದು ಅದೆರಡು ಸ್ಟ್ರೇಟ್ ಮಾಡಿ ಅಂತೆ, ಡಿಫ್ರೆನ್ಸ್ ಗೊತ್ತಾಗ್ತದೆ. ನೋಡಿ ಈ ಸಲ ಚಿಕ್ಕದು ಯಾಕಂತ ಗೊತ್ತಿಲ್ಲ. ನೋಡಿ ಈ ಸಲದ್ದು ಸಿಲ್ವರ್ ಪ್ಲೇ ಬಟನ್ ಎಷ್ಟು ಚಿಕ್ಕದು, ಆ ಸಲದ್ದು ಎಷ್ಟು ದೊಡ್ಡದು. ಪರವಾಗಿಲ್ಲ ಅಂತಲ್ಲ ಸಿಗುದು. ಹೌದೌದು, ಇನ್ನು ಚಿಕ್ಕದಾಗಿರ್ಬೇಕು. ಸೈಜ್ ತುಂಬಾ ಸಣ್ಣ ಅದು, ಚಿಕ್ಕದಲ್ಲ. ದೊಡ್ಡದುಂಟು, ನಿಮಗೆ ತೋರಿಸ್ತೇನೆ ಹತ್ತಿರದಿಂದ. ಸೇಮ್ ಹಿಂದೆಲ್ಲ ಸೇಮ್ ಸೈಜ್ ಮತ್ತೆ ಚಿಕ್ಕದು. ಅದನ್ನ ಇಡಿ ಅಂತೆ ನೋಡಿ ಈ ರೀತಿ. ಆ ಸಲ ನಾವೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಡೆಡಿಕೇಟ್ ಮಾಡಿದಂತ ಹೇಳಿ ಇದರಲ್ಲೇ ನಾವು ಅಲ್ಲಿ ಅವರಲ್ಲಿ ಹೇಳಿದ್ದೆವು. ಈ ಸಲ ನಾವು ಡೈರೆಕ್ಟ್ ನಮ್ಮ ಚಾನಲ್ದು ಮಾತ್ರ ಬರೆದಿದ್ದೇವೆ. ಒಂದು ಸಬ್ಸ್ಕ್ರೈಬರ್ಸಿಗೆ ಡೆಡಿಕೇಟ್ ಮಾಡಿದ್ದು, ಒಂದು ನಮಗೆ, ಇದು ನಮಗೆ ಈ ಸಲ. ಹಾಗೆ ನೋಡಿ, ಇದು ಹಳ್ಳಿ ಮನೆ ಬ್ಲಾಗ್ ರೆಸಿಪೀಸಿಗೆ ಸಿಕ್ಕಿದ್ದು 1 ಲಕ್ಷ ಸಬ್ಸ್ಕ್ರೈಬರ್ ಆದಾಗ. ಈ ಸಲ 1 ಲಕ್ಷ ಹಳ್ಳಿ ಮನೆ ಬ್ಲಾಗ್ಸಿಗೆ. ನೋಡ್ಲಿಕ್ಕೆ ಭಾರಿ ಚಂದ ಉಂಟು. ಚಂದ ಉಂಟಲ್ಲ, ಇದು ಭಾರ ಉಂಟು, ಇದು ಸ್ವಲ್ಪ ಭಾರ ವೇಟ್ ಇಲ್ವಾ? ವೇಟ್ ಇಲ್ಲ, ಇದು ಜಾಸ್ತಿ ಉಂಟು ನೋಡಿ. ಈ ರೀತಿ ಇದೆಲ್ಲ ಸಿಕ್ಕಿತ್ತು. ಮತ್ತೆ ಇದೊಂದು ಎಂತದ್ದು ಅವರದ್ದು ಕಾರ್ಡ್ ಅದ್ರಲ್ಲಿ ಇನ್ನೊಂದುಂಟು, ಅದು ಇದರಲ್ಲಿ ಇತ್ತು ನೋಡುವಾಗ. ಇದು ಇನ್ಸ್ಟಾಗ್ರಾಮ್ ಇದು ಸಿಕ್ಕಿತ್ತು ನೋಡಿ, ಅದರದ್ದು ಸರ್ಟಿಫಿಕೇಟ್ ಇದರಲ್ಲಿ ನೋಡಿ. ಇದು 2023ರಲ್ಲಿ ಸಿಕ್ಕಿದ್ದು ಹಳ್ಳಿ ಮನೆ ಬ್ಲಾಗ್ಸ್ಗೆ. ಅಲ್ಲೇ ಇದರ ಒಟ್ಟಿಗೆ ಇತ್ತು, ಹಾಗೆ ಇದನ್ನು ಒಟ್ಟಿಗೆ ಬಂತು. ಹಾಗೆಯೇ ಯೂಟ್ಯೂಬಿಂದ ಒಂದು ಅವಾರ್ಡ್, ಇನ್ಸ್ಟಾಗ್ರಾಮಿಂದ ಒಂದು ಅವಾರ್ಡ್ ಸಿಕ್ಕಿದೆ. 2 ಕಡೆಯಿಂದಲೂ ನಮಗೆ ಸಿಕ್ಕಿದೆ, ಯೂಟ್ಯೂಬಿಂದ ಮತ್ತೆ ಸಿಕ್ಕಿದ್ದು. ಭಾರಿ ಖುಷಿಯಾಗಿದೆ. ಎಲ್ರಿಗೂ ಥ್ಯಾಂಕ್ ಯು ಸಬ್ಸ್ಕ್ರೈಬರ್ ಮಾಡಿದ್ದಕ್ಕೆ, ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ. ಇದೊಂದು ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಿ ನೋಡಿ, ಅವರಿಗೆ ಮಾತ್ರ ಈ ಸಿಲ್ವರ್ ಪ್ಲೇ ಬಟನ್ ಇದಾಗ್ತದೆ. ಎಂತ ಹೇಳುದು, ಅವರಿಗೆ ಸಿಗ್ತದೆ ಅಂದ್ರೆ ಅವರಿಗೇನೆ, ಅಂದ್ರೆ ಅವರ ಲೆಕ್ಕದಲ್ಲಿ ಸಿಕ್ಕಿದ್ದು. ಥ್ಯಾಂಕ್ ಯು ಎಲ್ರಿಗೂ. ಪ್ರತಿಯೊಬ್ಬರದೊಂದು ಕನಸಾಗಿರ್ತದೆ ಈ ರೀತಿ ಸಿಲ್ವರ್ ಪ್ಲೇ ಬಟನ್ ಸಿಗ್ಬೇಕು ಅಂತೇಳಿ. ನಾವು ಕನಸು ಕಾಣಲಿಲ್ಲ ಸಿಗ್ಬೇಕು ಅಂತೇಳಿ, ಆದ್ರೆ ಸಿಕ್ಕಿದೆ ನಮ್ಗೆ, ಬೇಗ ಸಿಕ್ಕಿದೆ. ಮತ್ತೆ ನಮ್ಗೆ ಆಗ್ಬೇಕು, ಇಷ್ಟಿಷ್ಟು ಸಬ್ಸ್ಕ್ರೈಬರ್ ಆಗ್ಬೇಕು. ಮೊನ್ನೆ ಒಂದ್ಸಲ ಲಾಸ್ಟಿಗೆ ಆಗುವ ಹೇಳಿದ್ದೆ, 99,000 ಸಬ್ಸ್ಕ್ರೈಬರ್ ಆಗುವಾಗ ಹೇಳಿದ್ದೆ ಹಳ್ಳಿ ಮನೆ ಮೊನ್ನೆ ಬ್ಲಾಗಲ್ಲಿ. ಇನ್ನು ಸ್ವಲ್ಪ ಇರೋದು, ಸಬ್ಸ್ಕ್ರೈಬರ್ ಆಗಬೇಕು, ಆಗೊಮ್ಮೆ ಹೇಳಿದ್ದೆ. ಮತ್ತೆ ನಾನು ಆಗಬೇಕು, ಸಬ್ಸ್ಕ್ರೈಬರ್ ಆಗಬೇಕು ಅಂತೇಳಿ ಯಾವುದು ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡಿರುವುದಿಲ್ಲ, ಎಕ್ಸ್ಪೆಕ್ಟ್ ಮಾಡೋದೇ ಸಿಗುದಿದೆಲ್ಲ. ಹಾಗೆ ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡಿ, ಅವರಿಗೆ ಮೇಯ್ನ್ ಆಗಿ ಥ್ಯಾಂಕ್ ಯು, ಹಾಗೆ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ಇವತ್ತು ಫಂಕ್ಷನಿಗೆ ಹೊರಡ್ಲಿಕ್ಕೆ ಉಂಟು. ಹಾಗೆ ಫಂಕ್ಷನಿಗೆ ಹೊರಡಿ ಸಿಗ್ತೇವೆ. ಹಾಗೆ ಫಂಕ್ಷನಿಗೆ ಹೊರಡಿ ಆದಮೇಲೆ ನಿಮಗೆ ಸಿಗ್ತೇವೆ ನೋಡಿ. ಹೊರಡಿ ಆಯಿತು. ಯಾವ್ದು ಇಯರಿಂಗ್ ಹಾಕೋದು ಗೊತ್ತಿಲ್ಲ, ಇದನ್ನ ಹಾಕಿದ್ದೇನೆ ಯಾವ್ದು ಹಾಕೋದಂತ ಎಲ್ಲ ನೋಡುದು, ಹಾಕಿ ಹಾಗೆ ನೋಡುವ. ಹೊರಡಿ ಆಯ್ತು, ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ಬೇಕು. ಹಾಗೆ ಒಂದು ಇಯರಿಂಗ್ ಹಾಕುವ, ಇನ್ನೊಂದು ಇಯರಿಂಗ್ ಹಾಕುವ ಅಂತ ಹೇಳಿ ನೋಡಿ. ಇಯರಿಂಗ್ ಹಾಕಿದೆ, ಜುಮ್ಕಿ ನೋಡಿ ಈ ರೀತಿ. ಹಾಗೆ ಇನ್ನು ಇನ್ನೆಂತ ಉಂಟು, ಇನ್ನು ತಕೊಳ್ಬೇಕು. ನಿಮ್ಗೆ ಅದು ಗಿಫ್ಟ್ ತೋರಿಸ್ತೇನೆ. ನಾನು ಹೇಳಿದ್ದೆ, ಒಂದ್ಸಲ ಹೇಳಿದ್ದೆ ಅಲ್ಲ, ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿದೆ. ಅದು ಇವತ್ತಿಗೆನೆ, ಇವತ್ತು ಮದುವೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು, ಹಾಗೆ ಕೊಡ್ಲಿಕ್ಕೆ ಉಂಟು. ಹಾಗೆ ಆ ಗಿಫ್ಟ್ ಅನ್ನೆಲ್ಲ ತಗೊಂಡಿದ್ದೇವೆ. ಹಾಗೆ ಮತ್ತೆಂತ, ಇನ್ನು ಹೊರಡುದೆ, ಇನ್ನೆಂತ ಸಹ ಇಲ್ಲ, ಸ್ವಲ್ಪ ಹೊತ್ತಲ್ಲಿ ಹೊರಡುದೆ. ಈಗ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಇದ್ದೆವು, ಇಲ್ಲೇ ಇಟ್ಟುಕೊಂಡು ಇದ್ದು ಹೊರಡಿ ಆದ ನಂತರ ವಾಪಸ್ ಬಂದದ್ದು ಹೊರಗೆ. ವಾಪಸ್ ಇದು ತೆಗಿಲಿಕ್ಕೆ ನಾವು ಎಲ್ಲ ಭಾರಿ ಅರ್ಜೆಂಟಲ್ಲಿ ಇರುವಾಗೆಲ್ಲ ಈ ರೀತಿ ವಹಿವಾಟ ಆದ್ರೆ ಹೇಗೆ? ಮತ್ತೊಂದು ಸೈಡ್ ಎಲ್ಲಿಂದಾದ್ರೂ ಬರೋದೇ ಇಲ್ಲ. ಹಾಗೆ ನೋಡಿ, ಇದೆಂತ ಇದು ಮೊನ್ನೆ ತೋರಿಸಿದಲ್ಲ, ಹಾಗೆ ಇವತ್ತು ಮದುವೆ ಫಂಕ್ಷನ್ಗೆ ಹೋಗುವ ಅಂತ ಹೇಳಿ, ಮದುವೆ ಫಂಕ್ಷನ್ಗೆ ಹೋಗಿ ಹಾಗೆ ಹೋಗಿ ಬರುವ ಅಂತ. ಇದು ಎಲ್ಲಿ ಮದುವೆ? ಸುಬ್ರಹ್ಮಣ್ಯವ? ಇದು ಉಂಟಲ್ಲ ಗಮ್ಮಾಗಿ ಅಂಟಿಸ್ಲಿಕ್ಕೆ ಅಂತ. ಇದು ನಾನು ತೆಗಿತೀನಿ ಚಪ್ಪಟೆಯಾಗಿ ಉಂಟಲ್ಲ, ಚಪ್ಪಟೆಯಾಗಿ ಇದಾಗಿದೆ. ಎಂತ ಒಂಥರ ಹಳೆಯದು ಸ್ಟಿಕ್ಕರ್ ಉಂಟಲ್ಲ, ಅದೇ ರೀತಿ ಆಗಿದೆ. ತೆಗ್ದು ಈಗ ಗಮ್ಮಾಗಿ ಅಂಟಿಸ್ಬೇಕಷ್ಟೇ ನೋಡಿ. ಈಗ ಹೊರಡಿ ಎಲ್ಲ ಆಯ್ತು, ಎಲ್ಲ ಕಂಪ್ಲೀಟ್ ಆಗಿ ಹೊರಡಿ ಆಯ್ತು. ಆಗಿಂದ ಹೇಳ್ತಾ ಇದ್ದೇನೆ. ಹಾಗೆ ಹೊರಡಿ ಆಯ್ತು. ಇದು ನೋಡಿ, ಇಲ್ಲಿಂದ ಹೂಬಕ್ಕೆ ತರಿಸಿದ್ದು. ಇದು ಬಾಡಿ ಹೋಗ್ತಾ ಬಂತು, ಯಾಕಂತ ಹೇಳಿದ್ರೆ ಇದು ಟೈಮ್ ಆಯ್ತಲ್ಲ, ಬೆಳಿಗ್ಗೆ ತಂದದ್ದು. ಇನ್ನು ಅಲ್ಲಿ ರೀಚ್ ಆಗುವಾಗ 1 ಗಂಟೆ ಜಾಸ್ತಿ ಆಗ್ತದೆ. ಇದು ಕರಂಚಿ ಹೋಗ್ತದ ಅಂತ ಬಿಸಿ ಸರಿ. ನೋಡಿ ಹಾಗೆ ಹೋಗಿ ಬರುವಲ್ಲ ಮದುವೆ ಫಂಕ್ಷನಿಗೆಲ್ಲ. ಇದು ನನ್ನ ಡ್ರೆಸ್.
ಹಾಗೆ ಈ ಔಟ್ಫಿಟ್ ಉಂಟಲ್ಲ, ಇದು ಡ್ರೈ ವಾಶ್. ನನಗೆ ಗೊತ್ತಿಲ್ಲದೆ, ಗೊತ್ತೇ ಇಲ್ಲ ಇದು ಡ್ರೈ ವಾಶ್ ಅಂತ ಹೇಳಿ ನೀರು ಹಾಕಿ ವಾಶ್ ಮಾಡಿ ಎಲ್ಲ ಕಲರ್ ಹೋಗಿದೆ. ಇದು ಡ್ರೈ ವಾಶ್ ಇದು ಡ್ರೆಸ್. ಬಟ್ಟೆ ತಗೊಳ್ಳುವಾಗ ನೀವು ಉಂಟಲ್ಲ ಡ್ರೈ ವಾಶ್ ನೋಡಿಕೊಂಡು ತಗೊಳ್ಳಿ, ಇಲ್ಲಿ ಬರ್ದಿರ್ತದೆ ಡ್ರೈ ಕ್ಲೀನ್ ಅಂತ ಹೇಳಿ. ನನಗೆ ಗೊತ್ತಿಲ್ಲದೆ ನಾನು ನೀರಿಗೆ ಹಾಕಿ ಎಲ್ಲ ಕಲರ್ ಹೋಗಿದೆ ಅದು. ಇದು ಹೀಗೆ ಇತ್ತು ಕಲರ್, ಆದ್ರೆ ಕಲರ್ ಹೋಗಿತ್ತು. ಹಾಗೆ ಹೋಗಿ ಬರುವಲ್ಲ ಮದುವೆಗೆ. ಇದು ದೇವಸ್ಥಾನ ನೋಡಿ, ಇಲ್ಲಿ ದೇವಸ್ಥಾನದ ಹಾಲ್ ಅಲ್ಲಿ ಮದುವೆ. ಹಾಗೆ ಈಗ ರೀಚ್ ಆಗಿದ್ದೇವೆ, ಹೋಗುವ ಅಲ್ಲ. ಪಂಚಲಿಂಗೇಶ್ವರ ದೇವಸ್ಥಾನ. ಜ್ಯೂಸು ಬೇಕಾ? ಯಾವ್ದು ಜ್ಯೂಸ್ ನೋಡಿ? ಇದು ಯಾವ್ದು ಜ್ಯೂಸ್? ಎಂತ ಇದು? ವಾಟರ್ ಮೆಲನ್ ಬೇಕಾ ನಿಮಗೆ? ವಾಟರ್ ಮಿಲನ ಬೇಡ, ನೀರು ಕುಡಿ ಫಸ್ಟ್. ನನಗೆ ಬಾಯಾರಿಕೆ ಆಗಿದೆ. ಆಯ್ತು, ಈಗ ಜ್ಯೂಸ್ ಕುಡಿದು ಒಳಗೆ ಹೋಗುವಲ್ಲ, ಹೋಗಿ ಬರುವ ಒಳಗೆ. ನೋಡಿ, ಊಟ ಎಲ್ಲ ಆಗಿ ಇದೆಲ್ಲ ಆಯ್ತು. ಇನ್ನು ಸೀದಾ ಮನೆಗೆ ಹೋಗುದಲ್ಲ, ಸೀದಾ ಮನೆಗೆ ಹೋಗುದಿಲ್ಲ, ಪಕ್ಕ ಮನೆಗೆ ಹೋಗುದು ಈಗ. ನೋಡಿ, ಇವತ್ತು ಕಾರ್ ಡ್ರೈವ್ ಮಾಡುವಲ್ಲ, ತುಂಬಾ ಟೈಮ್ ಆಯ್ತು ಕಾರ್ ಡ್ರೈವ್ ಮಾಡದೆ. ಹಾಗೆ ಒಮ್ಮೆ ಕಾರ್ ಡ್ರೈವ್ ಮಾಡುವ ಅಂತೇಳಿ ಮದುವೆ ಫಂಕ್ಷನ್ಗೆಲ್ಲ ಹೋಗಿ ಬಂದದ್ದು. ಹಾಗೆ ಮತ್ತೆಂತ, ಸೀದಾ ಮನೆಗೆ ಹೋಗುದಿನ್ನು, ಎಂತ ಇಲ್ಲ. ಹಾಗೆ ಇದೆಂತ ಮದುವೆಯಲ್ಲಿ ಊಟ ಅದೆಲ್ಲ ಬಾರಿ ಗಮ್ಮತ್. ತುಂಬಾ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅದಂತೂ ಭಾರಿ ಖುಷಿ ಆಯ್ತು. ಮಾತಾಡ್ಲಿಕ್ಕೆ ತುಂಬಾ ಮಂದಿ ಸಿಕ್ಕಿದ್ರು. ನಮ್ಗೆ ಉಂಟಲ್ಲ 1 ಗಂಟೆ ಇತ್ತು, 1 ಗಂಟೆಯ ಜರ್ನಿ ಅದು ಪಂಜದಲ್ಲಿ. ನಾವು ಎಂತ ಗೊತ್ತುಂಟ, 11:30ಗೆ ಹೊರಡಿದ್ದು. ನಾವು ಬೇಗ ರೀಚ್ ಆಗ್ಬೇಕು ಅಂತ ಇದ್ದದ್ದು. ಎಲ್ರು ಊಟಕ್ಕೆಲ್ಲ ಹೋದ ನಂತರ ನಾವು ಲಾಸ್ಟಿಗೆ ಲೈನಲ್ಲಿ. ತುಂಬಾ ರಶ್ ಇತ್ತಲ್ಲ, ರಶ್ ಭಯಂಕರ ರಶ್ ಇತ್ತು, ಭಯಂಕರ ರಶ್. ಆ ಟೆಂಪಲ್ ನ ಎದುರು ಸೈಡ್ ಅಲ್ಲಿ ಚಂದ ಬೆಟ್ಟ ಕಾಣ್ತದೆ, ಖುಷಿ ಆಗ್ತದೆ ನೋಡುವಾಗ ಬೆಟ್ಟ ಎಲ್ಲ. ಅಲ್ಲಿ ಅವರೆಲ್ಲ ಇದು ಅರೆ ಕನ್ನಡ, ನಮ್ಮ ಕನ್ನಡ ಅಲ್ಲ ಅವ್ರು ಮಾತಾಡುದು, ಅರೆ ಕನ್ನಡ ಅಂತ ಹೇಳ್ತಾರಲ್ಲ, ಅರೆ ಭಾಷೆ ಅಲ್ಲ, ಅರೆ ಕನ್ನಡ. ಸುಳ್ಯದವರು ಅವರೆಲ್ಲ ಮಾತಾಡುವಾಗ ಗಡಗಡ ಅಂತ ಹೇಳುದು. ಅಂದ್ರೆ
ಹೌದು ಗಡ ಕೆಲವ್ರಿಗೆ ಗೊತ್ತಿರ್ಬೋದು, ಹೌದು ಗಡ ಹಾಗೆ. ನಾವೆಲ್ಲ ಹೌದು ಅಂತ ಮಾತ್ರ ಹೇಳೋದಲ್ಲ, ಹೌದು ಗಡ ಅಲ್ಲ ಗಡ ಹಾಗೆ. ಫಂಕ್ಷನ್ ಎಲ್ಲ ಜಾಸ್ತಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ವಿಡಿಯೋ ಮಾಡಿದ್ದು. ಹಾಗೆ ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಹಾಗೆ ಎಲ್ರು ಖುಷಿಯಾಗಿರಿ ಅಂತ ಹೇಳ್ತಾ, ಮತ್ತೆ ಸಬ್ಸ್ಕ್ರೈಬರ್ ಯಾರೆಲ್ಲ ಸಿಕ್ಕಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು, ಮಾತಾಡ್ಲಿಕ್ಕೆ ಸಿಕ್ಕಿದವ್ರಿಗೆ ಎಲ್ರಿಗೂ. ಹಾಗೆ ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.